ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಶ್ರೀ ಶ್ರೀ ಆದಿಶಂಕರಾಚಾರ್ಯರು ಕೋಶಗಳು, ಪಂಚಕೋಶಗಳ ಬಗ್ಗೆ ಬಹಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಆದಿಶಂಕರಾಚಾರ್ಯರು ಕೋಶಗಳು ಅಂದರೆ ಆತ್ಮವನ್ನು ಆವರಿಸಿರುವ 5 ಪದರಗಳು. ಆತ್ಮ ಆವರಿಸಿರುವುದು, ಆತ್ಮ ಕೋಶಗಳಿಗೂ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ಆತ್ಮವನ್ನು ಆವರಿಸಿರುವ 5 ಪದರಗಳು. ಅವುಗಳಲ್ಲಿ ಒಂದೇ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳಿಂದ ನಿರ್ಮಿತವಾದ ಮನೋಮಯ ಕೋಶ, ಅದರಲ್ಲಿ ಒಂದಿರತಕ್ಕಂಥದ್ದು. ಬೇರೆ ಕೋಶಗಳು ಆಯಿತು, ಅದನ್ನು ನೋಡಿದ್ದೇವೆ ನಾವು ಹಿಂದಿನ ವಿಡಿಯೋಗಳಲ್ಲಿ. ಇದು ಒಂದು ಕೋಶ, ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳಿಂದ ನಿರ್ಮಿತವಾದ ಮನೋಮಯ ಕೋಶ. ಕೋಶ ಅಂದರೆ ಅವು ನಿಜ ಸ್ವರೂಪವನ್ನು ಮುಚ್ಚುತ್ತವೆ. ಆತ್ಮದ ಮೇಲೆ ಇರುವ ಕವರಿಂಗ್ಸ್ ತಮ್ಮ ನಿಜ ಸ್ವರೂಪವನ್ನು, ಅಂದರೆ ಒಳಗಡೆ ಇರತಕ್ಕಂಥ ಆತ್ಮದ ಸ್ವರೂಪವನ್ನು ಮುಚ್ಚುತ್ತವೆ. ಇಲ್ಲಿ ಮನೋಮಯ ಕೋಶ ಅಂತಕ್ಕಂಥದ್ರದ ವಿವರ ಏನಂದರೆ, ಮನೋಮಯ ಕೋಶ ಕಹ. ಮನೋಮಯ ಕೋಶ ಅಂದರೆ ಏನು ಅಂತಕ್ಕಂಥ ಸಂಸ್ಕೃತದಲ್ಲಿ ಮನಶ್ಚ ಜ್ಞಾನೇಂದ್ರಿಯ ಪಂಚಕಂ ಮಿಲಿತ್ವಾ ಯೋ ಭವತಿ ಸ ಮನೋಮಯ ಕೋಶ. ನೋಡಿ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ಮನಶ್ಚ ಜ್ಞಾನೇಂದ್ರಿಯ ಪಂಚಕಂ ಮಿಲಿತ್ವಾ ಯೋ ಭವತಿ ಸ ಮನೋಮಯ ಕೋಶ. ಮನಸ್ಸು ಮತ್ತು 5 ಜ್ಞಾನೇಂದ್ರಿಯಗಳು, ನಮಗೆ ಜ್ಞಾನವನ್ನು ಕೊಡ್ತಕ್ಕಂಥ ಇಂದ್ರಿಯಗಳು, ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು, ಇವು 5 ಜ್ಞಾನೇಂದ್ರಿಯಗಳು. ಇವುಗಳ ಸಮೂಹವೇ ಮನೋಮಯ ಕೋಶ ಅಂತಕ್ಕಂಥದ್ದನ್ನು ವಿವರಿಸ್ತಾರೆ. ಇಲ್ಲಿ ಮನೋಮಯ ಕೋಶದ ಕಾರ್ಯ ಏನಂದರೆ, ಇದು ಒಂದು ರೀತಿಯ ಚಿಂತನೆ ಮಾಡುವುದು, ಅಂದರೆ ಯೋಚನೆ ಮಾಡುವುದು, ಅಥವಾ ಎಲ್ಲ ಇದು ಸರಿನಾ ತಪ್ಪ ಇದಕ್ಕೆ ಚಿಂತನೆ ಮಾಡುವುದು, ಮತ್ತು ಸಂಶಯ ಪಡುವುದು, ಇದು ಸರಿನಾ ಇದು ತಪ್ಪ, ಮತ್ತು ಭಾವನೆಗಳನ್ನು ಅನುಭವಿಸುವುದು, ಸುಖ ದುಃಖ ಇವನ್ನೆಲ್ಲ ಅನುಭವಿಸೋದು. ಆಮೇಲೆ ನಿರ್ಧಾರಕ್ಕೆ ಮುಂಚಿನ ಚಲನೆ, ಇವಿಷ್ಟು ಕೂಡ ಮನೋಮಯ ಕೋಶದ ಕಾರ್ಯ. ಇದು ಹೇಗೆ ಕೆಲಸ ಮಾಡುತ್ತದೆ ಅಂದರೆ, ಜ್ಞಾನೇಂದ್ರಿಯಗಳು ಮಾಹಿತಿ ಕೊಡ್ತವೆ, ದೇ ಗಿವ್ ಇನ್ಫಾರ್ಮೇಷನ್. ಮನಸ್ಸು ಅದನ್ನು, ಆ ಇನ್ಫಾರ್ಮೇಷನ್ನ ಯೋಚಿಸುತ್ತದೆ, ವಿಶ್ಲೇಷಿಸುತ್ತದೆ, ಪ್ರತಿಕ್ರಿಯಿಸುತ್ತದೆ, ಯೋಚನೆ ಮಾಡುತ್ತೆ ಏನು ಅಂತಕ್ಕಂಥದ್ದು, ಇದರಿಂದ ಏನಾಗ್ಬೋದು, ಒಳ್ಳೆಯದಾ ಕೆಟ್ಟದ್ದಾಗ್ಬೋದೇನೋ, ಅದಕ್ಕೆ ತಕ್ಕನಂತೆ ಅದು ಪ್ರತಿಕ್ರಿಯೆ ಕೊಡುತ್ತೆ. ಉದಾಹರಣೆ ಹೇಳ್ಬೇಕಾದ್ರೆ, ಕಣ್ಣು ಯಾವುದೋ ವಸ್ತು ನೋಡುತ್ತೆ, ನೋಡಿದ ತಕ್ಷಣ ಮನಸ್ಸು ಇದು ಒಳ್ಳೆಯದೋ ಅಥವಾ ಕೆಟ್ಟದ್ದೇ ಅಂತಕ್ಕಂಥದ್ದನ್ನು ಯೋಚಿಸುತ್ತೆ. ಅದನ್ನು ನೋಡಿಕೊಂಡು ಮುಂದಿನ ಕರ್ಮೇಂದ್ರಿಯಗಳಿಗೆ ಅದು ಹೀಗೆ ಮಾಡು ಹಾಗೆ ಮಾಡು ಅಂತಕ್ಕಂಥ ಒಂದು ಡಿಸಿಷನ್ ಕೊಡುತ್ತೆ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಮನೋಮಯ ಕೋಶ ಅಂದರೆ ಭಾವನೆಗಳು, ಆಲೋಚನೆಗಳು, ಚಿಂತನೆಗಳು ಇವೆಲ್ಲವೂ ಕೂಡ ಮನೋಮಯ ಕೋಶದಲ್ಲಿ ಬರ್ತಕ್ಕಂಥದ್ದು. ಇದು ತುಂಬ ಚಂಚಲ. ಮನೋಮಯ ಕೋಶ ಇದೆಯಲ್ಲ, ಇದೊಂಥರ ಅನ್ಸ್ಟೇಬಲ್. ದೈಹಿಕ ದೇಹವನ್ನು ಗಟ್ಟಿಗೆ ಹಿಡ್ಕೊಂಡು ಒಂದು ಕಡೆ ಕೂತಿರ್ಬೋದು, ಆದರೆ ಮನಸ್ಸನ್ನು ನೀವು ಹಿಡಿದಿಟ್ಟ ಕಾಲ ಅದೆಲ್ಲ ಕಡೆ ಚಲಿಸ್ತಾ ಇರುತ್ತೆ. ಇಟ್ ಕೀಪ್ಸ್ ವ್ಯಾಂಡರಿಂಗ್ ಅಂತಕ್ಕಂಥದ್ದು. ಅದಕ್ಕೆ ಬಹಳ ಮುಖ್ಯವಾದ್ದು ಧ್ಯಾನ ಮತ್ತು ನಿಯಂತ್ರಣದ ಅಗತ್ಯ ಇದೆ. ಸೊ ಒಂದು ಗಂಭೀರ ಅರ್ಥದಲ್ಲಿ ನೋಡೋದಾದರೆ, ನಾನು ದುಃಖದಲ್ಲಿದ್ದೇನೆ, ನಾನು ಸಂತೋಷವಾಗಿದ್ದೇನೆ ಎಂದಾಗ, ಅಂದರೆ ನಾವು ಯಾರಿಗೇ ಆಗಲಿ ಅದಾದಾಗ, ಅದು ಮನೋಮಯ ಕೋಶದ ಅನುಭವ ಅಂತಕ್ಕಂಥದ್ದು. ಆದರೆ ಆತ್ಮನು ಇವುಗಳಿಗೆ ಸಾಕ್ಷಿ ಮಾತ್ರ, ಆತ್ಮನಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನು ಶಂಕರಾಚಾರ್ಯ ಹೇಳ್ತಾರೆ. ಅಂದರೆ ಒಂದೊಂದನ್ನೇ ಬಿಡಿಸಿ ಯಾವುದು ಮನೋಮಯ ಕೋಶ, ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಕಾರಣ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಇವೆಲ್ಲವನ್ನು ವಿವರಿಸ್ತಾ ಇದು ಯಾವುದೂ ಕೂಡ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ
ಆದಿಶಂಕರಾಚಾರ್ಯ ಇದನ್ನೆಲ್ಲ ಬಹಳ ಚೆನ್ನಾಗಿ ವಿವರಿಸ್ತಾ ಬರ್ತಾರೆ. ಒಂದೇ ಸಾಲಿನಲ್ಲಿ ಹೇಳೋದಾದರೆ, ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳ ಸಮೂಹದಿಂದ ಉಂಟಾಗುವ ಚಿಂತನೆ ಮತ್ತು ಭಾವನೆಗಳ ಪದರವೇ ಮನೋಮಯ ಕೋಶ ಅಂತ ಹೇಳ್ಬೋದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಮನೋಮಯ ಕೋಶದ ಒಂದು ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ನಮೂದಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.